ಇನ್ನು ರಾಜ್ಯದ 30ರಿಂದ 32 ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಅವರ ಒತ್ತಡದ ತೀವ್ರತೆ ಕಡಿಮೆಯಾಗ್ತಾ ಇಲ್ಲ. ಹಿರಿಯ ಶಾಸಕರ ಬಂಡಾಯ, ಸಿಎಂ ಡಿಸಿಎಂ ಮಾತಿಗೂ ಎಂಎಲ್ಎಗಳು ಡೋಂಟ್ ಕೇರ್. 30 ಶಾಸಕರ ಒಗ್ಗಟ್ಟಿನ ಮಂತ್ರ, ಹೈಕಮಾಂಡ್ ನಿರ್ಧಾರ ಏನಾಗುತ್ತೆ? ಕೊಟ್ಟ ಮಾತು ಈಡೇರಿಸುವವರೆಗೂ ದೆಹಲಿ ಬಿಡೋದಿಲ್ಲ. ಹೈಕಮಾಂಡ್ಗೆ ಬಿಗಿ ಪಟ್ಟು ಹಿಡಿದಿರುವ ಕೈ ಶಾಸಕರು. ತಲೆನೋವು ತಂದಿಟ್ಟಿದೆ ಹಿರಿಯ ಶಾಸಕರ ನಡೆ. ಎಐಸಿಸಿ ಅಧ್ಯಕ್ಷ ಖರ್ಗೆಯ ಮುಂದೆ ಹಿರಿಯರ ಪಂಚಾಯಿತಿ. ಸುಮಾರು 1 ಗಂಟೆ ಕಾಲ ಸುದೀರ್ಘ ಚರ್ಚೆ. ತಿಂಗಳ ಬೋನಸ್ ಸಮಯ ಮುಗಿದಿದೆ ಎಂದು ಆಕ್ರೋಶ. ಶಾಸಕರ ಅಹವಾಲು ಸಮಾಧಾನವಾಗಿ ಆಲಿಸಿದ ಖರ್ಗೆ. ಹೈಕಮಾಂಡ್ ಗಮನಕ್ಕೆ ನಿಮ್ಮ ಸಮಸ್ಯೆಯನ್ನು ತರುತ್ತೇನೆ, ಆದರೆ ಹೀಗೆ ಗುಂಪು ಕಟ್ಟಿಕೊಂಡು ಬರುವುದು ಸರಿಯಲ್ಲ. ಇದು ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಹಿರಿಯ ಶಾಸಕರಿಗೆ ಸೂಚಿಸಿರುವ ಎಐಸಿಸಿ ಅಧ್ಯಕ್ಷ ಖರ್ಗೆ, ಅದೇ ಭರವಸೆ ಇಲ್ಲದೆ ಕದಲುವುದಿಲ್ಲ ಎಂದು ಹಿರಿಯ ಶಾಸಕರು ದೆಹಲಿಯಲ್ಲಿ ಹಠ ಹಿಡಿದಿದ್ದಾರೆ. ಹೆಡ್ ಮಾಸ್ಟರ್ ಮುಂದೆ ಸೀನಿಯರ್ ಸ್ಟೂಡೆಂಟ್ಗಳು ಬೇಡಿಕೆ ಇಟ್ಟಂಗೆ ರಾಜ್ಯದ 30 ಹಿರಿಯ ಶಾಸಕರು ಎಲ್ಲರೂ ಘಟಾನುಘಟಿಗಳೇ, ಎಲ್ಲರೂ ಮುಖ್ಯರೇ. ಅದರಲ್ಲಿ ಅಮುಖ್ಯರು ಅಂತ ಕರೆಸಿಕೊಳ್ಳುವ ಯಾವೊಬ್ಬ ಶಾಸಕರು ಕಾಣುತ್ತಿಲ್ಲ. ಎಲ್ಲರೂ ಕೂಡ ಸೀನಿಯರೇ. ಎಲ್ಲರೂ ಎಐಸಿಸಿ ಅಧ್ಯಕ್ಷರಾದ ಖರ್ಗೆಯ ಮುಂದೆ ಹಠಕ್ಕೆ ಬಿದ್ದವರ ಹಾಗೆ. ಇನ್ನಿರೋದು 1.25 ವರ್ಷನೋ 2 ವರ್ಷನೋ. ಈಗಲಾದ್ರೂ ಕ್ಯಾಬಿನೆಟ್ ರೀಶಫಲ್ ಆಗಬೇಕು. ನಮ್ಮಲ್ಲೂ ಯೋಗ್ಯತೆ ಇದೆ, ನಮ್ಮಲ್ಲೂ ಅರ್ಹತೆ ಇದೆ. ಒಂದಷ್ಟು ಸಮಯಾವಕಾಶವನ್ನು ಕೊಟ್ವಿ ಸರ್ಕಾರಕ್ಕೆ, ಕೇಳಲಿಲ್ಲ ಅವರು. ನಾವು ಸಾಕಷ್ಟು ಸಮಯಗಳನ್ನ ಕಾದ್ವಿ, ಸೀಮೆ ಮೀರ್ತು, ಕಾಲ ಮಿಂಚು ಹೋಯಿತು. ನಮಗೆ ಸಿಗೋವರೆಗೂ, ನಮ್ಮ ವಿಚಾರದಲ್ಲಿ ಒಂದು ತೀರ್ಮಾನ ಆಗೋವರೆಗೂ ಇರೋದು 34 ಖಾತೆಗಳು. ಅದರಲ್ಲಿ ಒಬ್ಬೊಬ್ಬರಿಗೆ 2 ಖಾತೆಗಳಿದ್ದಾವೆ. ಇಂತಹ ಸಂದರ್ಭದಲ್ಲಿ 1-2 ವರ್ಷ ಮಿನಿಸ್ಟರ್ ಆಗೋ ಯೋಗ್ಯತೆ ನಮಗಿಲ್ವಾ? ಖರ್ಗೆ ಸಾಹೇಬ್ರು ಇದಕ್ಕೊಂದು ತೀರ್ಮಾನ ಮಾಡಬೇಕು. ಇನ್ನು ಖರ್ಗೆ ಅವರು ಈ ವಿಚಾರದಲ್ಲೂ ಕೂಡ ನಿಸ್ಸಹಾಯಕತೆಗಳನ್ನು ತೋರಿಸಿದ್ರು. ಹೆಲ್ಪ್ಲೆಸ್. ಎರಡೂ ತೋಳುಗಳನ್ನು ಅಗಲಿಸಿ ನಾನು ಹೆಲ್ಪ್ಲೆಸ್ ಅನ್ನೋ ತರಹ ಮಾತನಾಡಿದ್ರು. ಸೊ ಖರ್ಗೆ ಅವರು ಹೇಳುತ್ತಾರೆ ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅನ್ನೋದು. ಸೊ ನಿಜಕ್ಕೂ ಕೂಡ ಅತ್ಯಂತ ಕೌತುಕ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮತ್ತೆ ಸಂಪರ್ಕದಲ್ಲಿ ಮಾರುತಿ ಎಲ್ಲೋ ಒಂದು ಕಡೆ ಈ ವಿಚಾರ ಖರ್ಗೆ ಅವರಿಗೂ ಕೂಡ ಹೊಸ ಸವಾಲು ಅನ್ನೋದಕ್ಕಿಂತಲೂ ಕಷ್ಟಕರವಾದ ಸವಾಲು. ಈಗ ನಿಸ್ಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ ಖರ್ಗೆ ಅವರು. ಈ 30 ಹಿರಿಯ ಶಾಸಕರ ಹಠ ಏನಿರಬಹುದು ಅಂತ ಪುನರ್ರಚನೆ ಒತ್ತಾಯಿಸಿ ಈಗಾಗಲೇ ಹೈಕಮಾಂಡ್ ಭೇಟಿಗೆ ಒಂದು 30 ಜನ ಶಾಸಕರು, ಅಂದ್ರೆ ಹಿರಿಯ ಶಾಸಕರು, ಅದರಲ್ಲೂ ಪ್ರಮುಖವಾಗಿ 3-4 ಬಾರಿ ಆಯ್ಕೆಯಾದಂತಹ ಶಾಸಕರೇ ಹೆಚ್ಚು ಆ ಟೀಮ್ ನಲ್ಲಿರುವಂತದ್ದು. ಅಂದ್ರೆ ಒಂದು ತಂಡವನ್ನ ಕಟ್ಕೊಂಡು ಈಗಾಗಲೇ ದೆಹಲಿಗೆ ಹೋಗಿರುವಂತದ್ದು. ಅಲ್ಲಿ ಈಗಾಗಲೇ ನಿನ್ನೆ ಸಂಜೆ 1 ಗಂಟೆಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಒಂದು ರೀತಿಯಾದ ಮಾತುಕತೆಯನ್ನ ನಡೆಸಿರುವಂತ. ಅಂದ್ರೆ 2.5 ವರ್ಷಕ್ಕೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಭರವಸೆಯನ್ನ ನೀಡಿದ್ವಿ. ಈಗಾಗಲೇ 6 ತಿಂಗಳು ಕೂಡ ಬೋನಸ್ ಮುಗ್ದಿರುವಂತದ್ದು. ಇನ್ನು ಬಾಕಿ ಉಳಿದಂತ 2 ವರ್ಷವಾದ್ರೂ ನಮ್ಗೊಂದು ಅವಕಾಶವನ್ನ ಕೊಡಿ. ಈಗಾಗಲೇ ಏನು 3-4 ಬಾರಿ ಗೆದ್ದವ್ರಿಗೂ ಕೂಡ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು. ಈಗ ಏನು ಶಾಸಕರು ಈಗ ಸದ್ಯದಲ್ಲಿ ಈಗಾಗಲೇ ಏನು ಸಚಿವರಲ್ಲಿ ಈಗಾಗಲೇ ಸಾಕಷ್ಟು ಹಿರಿಯರಿದ್ದಾರೆ. ಅವರು ಈಗಾಗಲೇ 3-4 ಬಾರಿ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವ್ರನ್ನೆಲ್ಲ ಕೈ ಬಿಡಬೇಕು ಮತ್ತು ಯಾರೆಲ್ಲ ಅಸಮರ್ಥ ಸಚಿವರಿದ್ದಾರೆ ಅವ್ರನ್ನು ಕೂಡ ಕೈ ಬಿಟ್ಟು ನಮ್ಗೆ ಅವಕಾಶವನ್ನ ಕೊಡಬೇಕು ಮತ್ತು ಹೊಸಬರಿಗೂ ಕೂಡ ಅವಕಾಶ ಕೊಡಬೇಕು. ಅದೇ ರೀತಿಯಾದ ಯುವ ನಾಯಕರಿಗೆ ಅವಕಾಶಗಳನ್ನ ಕೊಡಬೇಕು ಅಂತ ಈಗಾಗಲೇ ಒತ್ತಾಯವನ್ನ ಮಾಡಿರುವಂತದ್ದು ಖರ್ಗೆ ಮುಂದೆ. ಖರ್ಗೆ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿರೋದು. ಅಂದ್ರೆ ಈ ರೀತಿ ಗುಂಪು ಕಟ್ಕೊಂಡು ದೆಹಲಿಗೆ ಬರುವಂತದ್ದು ಸರಿಯಲ್ಲ. ಇದು ಪಕ್ಷಾತೀತವಾಗಿ ಅಂದ್ರೆ ರಾಜ್ಯದಲ್ಲೂ ಕೂಡ ಕೆಟ್ಟ ಸಂದೇಶ ಹೋಗುತ್ತೆ, ಜನರಲ್ಲೂ ಕೂಡ ಇದು ಒಂದು ರೀತಿಯಾದ ಸಂದೇಶ ಹೋಗುತ್ತೆ. ಯಾಕೆಂದ್ರೆ ಕೇವಲ ಜನರು ಏನು ಈ ರೀತಿಯಾದ ಬೆಳವಣಿಗೆಗಳನ್ನ ಗಮನಿಸ್ತಿರ್ತಾರೆ. ಈ ರೀತಿಯಾದ ಬೆಳವಣಿಗೆ ಕೂಡ ಪಕ್ಷಕ್ಕೂ ಸರಿ ಕಾಣಿಸಲ್ಲ ಅಂತ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರೋದು. ಇದರಿಂದಾಗಿ ನಾನು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ಮತ್ತೆ ಏನು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಪಶ್ಚಿಮ ಬಂಗಾಳ ಆಗಿರ್ಬೋದು, ತಮಿಳುನಾಡು ಚುನಾವಣೆಯಲ್ಲಿ ಬಿಸಿ ಇದ್ದಾರೆ. ಅವರೆಲ್ಲರೂ ಬಂದ ತಕ್ಷಣ ಅವ್ರ ಜೊತೆ ಚರ್ಚೆ ಮಾಡಿ ನಿಮ್ಗೆ ಸೂಚನೆಯನ್ನ ನೀಡ್ತಾನೆ. ರಾಹುಲ್ ಗಾಂಧಿ ಬಂದ ತಕ್ಷಣ ಕೂಡ ರಾಹುಲ್ ಗಾಂಧಿ ಜೊತೆ ಕೂಡ ನೇರವಾಗಿ ನಾನೇ ಚರ್ಚೆ ಮಾಡ್ತೀನಿ. ನೀವು ಈ ರೀತಿ ಮಾಡುವಂತದ್ದು ಸರಿಯಲ್ಲ, ನೀವೆಲ್ಲರೂ ಕೂಡ ದೆಹಲಿಯಿಂದ ಬೆಂಗಳೂರಿಗೆ ತೆರಳಿ ಅಂತ ಕೂಡ ಸೂಚನೆ ಕೊಟ್ಟಿರುವಂತ. ಆದ್ರೆ ಅವರೆಲ್ಲರೂ ಕೂಡ ಪಟ್ಟು ಹಿಡಿದು ನಿಂತಿರೋದು. ನಾವು ಯಾವುದೇ ಕಾರಣಕ್ಕೂ ದೆಹಲಿಯಿಂದ ಹೋಗೋದೇ ಇಲ್ಲ. ಅದು 2-3 ದಿನ ಆದ್ರೂ ಪರವಾಗಿಲ್ಲ. ನಾವು ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ಮಾಡಿಯೇ ನಾವು ದೆಹಲಿಗೆ ಹಿಂತಿರುಗೋದು ಅಂತ ಕೂಡ ಹಕ್ಕೊತ್ತಾಯವನ್ನ ಮಾಡಿರೋದು ಸಾಯಿಲ್ಲ. ಜೊತೆಗೆ ಇಷ್ಟು ಜನರನ್ನ ರಾಜ್ಯದ ಸಿಎಂ ಡಿಸಿಎಂ ಕನ್ವಿನ್ಸ್ ಮಾಡಿರಲೂಬಹುದು ಅನ್ನೋ ಕೌತುಕ ಕಾಡ್ತಾ ಇದೆ. ಮನವೊಲಿಸೋ ಪ್ರಯತ್ನದಲ್ಲಿ ವಿಫಲರಾಗಿರಬಹುದು ಅನ್ನೋದು.
ಎಸ್ ಐ ಈಗಾಗಲೇ ಹೈಕಮಾಂಡ್ ತೆರಳುವ ಮುನ್ನೆ ಸಾಕಷ್ಟು ಬಾರಿ ಸಿದ್ದರಾಮಯ್ಯನಾಗಿರ್ಬೋದು ಮತ್ತು ಡಿ ಕೆ ಶಿವರನ್ನು ಕೂಡ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಒತ್ತಾಯವನ್ನ ಮಾಡಿರುತ್ತೆ. ಅಂದ್ರೆ ನಾವು ಹೋಗೋದು ಚೆನ್ನಾಗಿರಲ್ಲ, ನೀವೇ ಹೈಕಮಾಂಡ್ ಜೊತೆ ಮಾತನಾಡಿ ಒಂದು ಟೈಮನ್ನ ಫಿಕ್ಸ್ ಮಾಡಿ ಅಂತ ಕೂಡ ಹಲವು ಬಾರಿ ಒತ್ತಾಯ ಮಾಡಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವರು ಕೂಡ ಯಾವುದೇ ರೀತಿಯಾದ ಸರಿಯಾದ ಸ್ಪಂದನೆ ಕೊಟ್ಟಿಲ್ಲ ಅನ್ನುವ ರೀತಿ ಕಾಣ್ತಾ ಇರುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನಾಗಿರ್ಬೋದು ಮತ್ತು ಡಿ ಕೆ ಶಿವರು ಯಾವಾಗ ಈ ಪ್ರಶ್ನೆಗಳನ್ನ ಕೇಳಿದ್ದೆ ಅದೆಲ್ಲ ಹೈಕಮಾಂಡ್ ನಾಯಕರು ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಸೂಚನೆ ಕೊಡ್ತಾರೋ ಆವಾಗ ನಾನು ಈ ಸಚಿವ ಸಂಪುಟ ಪುನರ್ರಚನೆ ಮಾಡೋಕೆ ತಯಾರಿದ್ದೇನೆ ಅಂತ ಒಂದು ಹೇಳಿಕೆಯನ್ನ ಕೊಡ್ತಿತ್ತು. ಇದು ಎಲ್ಲ ಒಂದ್ ಕಡೆ ಶಾಸಕರು ಕೂಡ ಒಂದು ಸಂಕಷ್ಟಕ್ಕೆ ತಂದಿದ್ದ ವಿಚಾರ ಆಗಿರೋದ್ರಿಂದ ನೇರವಾಗಿ ಅವರೇ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಸಿದ್ದರಾಮಯ್ಯರು ಕೂಡ ನಿನ್ನೆ ಈ ಪ್ರತಿಕ್ರಿಯೆ ನೀಡಿರುವಂತಹ ಸಿದ್ದರಾಮಯ್ಯರು ಶಾಸಕರು ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು ತಪ್ಪಿಲ್ಲ, ತಮ್ಮ ಹಕ್ಕನ್ನು ಅವರು ಕೇಳ್ತಿದ್ದಾರೆ ಅಂತ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಸಾಯಿಲ್. ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ನಿಜಕ್ಕೂ ಕೂಡ ಎಐಸಿಸಿ ಅಧ್ಯಕ್ಷರು ಕೂಡ ಇದೊಂದು ಸವಾಲಾಗಿ ಪರಿಣಮಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.